ನಮಸ್ಕಾರ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಶಾಲಾ ಕೇಗೌಡ. ಈಗ ಹೆಡ್ಲೈನ್ಸ್. ಅಂಬೇಡ್ಕರ್ ಎಂದ್ರೆ ಸಂವಿಧಾನ ಶಿಲ್ಪಿ ಮಾತ್ರವಲ್ಲ, ಸಮಾಜ ಸುಧಾರಕರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ಆಂದೋಲನ ಪ್ರಾರಂಭಿಸಿ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಹೋರಾಟ ನಡೆಸಿದ ದೇಶದ ಮಹಾನಾಯಕ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್. ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ಬೇಲೂರಿನಲ್ಲಿ ವಿಜೃಂಭಣೆಯಿಂದ ಜರುಗಿದ ಜಗತ್ಪ್ರಸಿದ್ಧ ಚೆನ್ನಕೇಶವ ಸ್ವಾಮಿಯ ಕಲ್ಯಾಣೋತ್ಸವ. ದೇಶದ ಎಲ್ಲಾ ಜನರಿಗೂ ಸಮಾನತೆಯ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರ ದೊಡ್ಡದು. ಅವರ ಜೀವನದ ಆದರ್ಶಗಳು ಎಲ್ಲರಿಗೂ ದಾರಿದೀಪ ಆಗಲಿ. ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆ. ಮತ್ತು ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿ ವತಿಯಿಂದ ಹೊಳೆನರಸೀಪುರದಲ್ಲಿ ಮತದಾನ ಜಾಗೃತಿಗಾಗಿ ಬೈಕ್ ರ್ಯಾಲಿ. ವಾರ್ತೆಗಳ ವಿವರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದರೆ ಸಂವಿಧಾನ ಶಿಲ್ಪಿ ಮಾತ್ರವಲ್ಲ, ಅವರು ಕೋಟ್ಯಾಂತರ ಜನರ ಸಮಾಜ ಸುಧಾರಕರು ಆಗಿದ್ದು ಲಿಖಿತವಾದ ದೃಶ್ಯ ಕಾವ್ಯ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಬಣ್ಣಿಸಿದರು. ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಮಾತನಾಡಿ, ಸಮಾನತೆಯ ಮೂಲತತ್ವದೊಂದಿಗೆ ಭಾರತ ಸಂವಿಧಾನ ರಚಿಸಿ ವಿಶ್ವ ಅತ್ಯಂತ ಶ್ರೇಷ್ಠ ಪ್ರಜಾಪ್ರಭುತ್ವದ ಸಂವಿಧಾನ ಎನ್ನಲಾಗಿದೆ. ಇಂತಹ ಮಹತ್ವ ಗ್ರಂಥ ರಚಿಸಿ ನಮ್ಮಗಳಿಗೆ ಮಾದರಿಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನ. ಇವರು ಅನುಭವಿಸಿದ ಶೋಷಣೆಯನ್ನು ಭಾರತೀಯ ಕಟ್ಟಕಡೆಯ ಪ್ರಜೆ ಅನುಭವಿಸಬಾರದು ಎಂಬ ದಿಟ್ಟ ನಿಲುವಿನಿಂದ ಭಾರತದ ಸಂವಿಧಾನ ರಚನೆ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ದೊರಕಿಸಿಕೊಂಡುವುದರಲ್ಲಿ ಇವರ ಆಲೋಚನೆ ಅನನ್ಯವಾಗಿದೆ ಎಂದರು. ನಮಗೆಲ್ಲ ತಿಳುವಳಿಕೆ ಇದೆ, ನಮಗೆ ಎಲ್ಲ ಗೊತ್ತಾಗುತ್ತೆ. ನಾವು ವಿ ಡಿಸೈಡ್ ವಾಟ್ ವಿ ಆರ್ ಅಂತಂದ್ಬಿಟ್ಟು ಹೇಳ್ತೀವಲ್ಲ, ಇದೆಲ್ಲ ನಾವು ಪ್ರಶ್ನೆ ಮಾಡ್ಕೊಳ್ಳುವಂತಹ, ನಾವು ಎಜುಕೇಟೆಡ್ ಅಂತಂದ್ಬಿಟ್ಟು ಹೇಳ್ತೀವಲ್ಲ. ಅಂಬೇಡ್ಕರ್ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದ್ದಲ್ಲ. ಅಂಬೇಡ್ಕರ್ ನಮ್ಮೆಲ್ಲರ ಸ್ವತ್ತು, ನಮ್ಮೆಲ್ಲರ ಸ್ವಾಭಿಮಾನ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇವತ್ತು ಏನು ಶ್ರೇಷ್ಠವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ, ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೇನೆ ಅಂತಂದ್ರೆ ನನಗೆ ಸಂವಿಧಾನ ಕೊಟ್ಟಿರುವಂತ ಅತ್ಯದ್ಭುತ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ. ಇವತ್ತು ಸಮಾನತೆ, ನಾವು ಸಮಾಜದಲ್ಲಿ ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ, ನಾವೆಲ್ಲರೂ ಒಂದೇ ಅಂತಂದ್ಬಿಟ್ಟು ಒಂದೇ ಚೇರಲ್ಲಿ ಒಂದೇ ಇದರಲ್ಲಿ ಯಾವುದು ಭೇದ ಭಾವ ಇಲ್ಲದೆ ಕೂತಿದ್ದೀವಿ. ಇದಕ್ಕೆ ಕಾರಣ ಸಂವಿಧಾನ ಶಿಲ್ಪಿಗಳು. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಗೂಸ್ ಬಂಪ್ಸ್ ಬರುತ್ತೆ, ಒಂದು ರೋಮಾಂಚನ ಆಗುತ್ತೆ. ಅಂದ್ರೆ ಯಾವ ತರದ ಜೀವನ, ಯಾವ ತರದಿಂದ ಎಲ್ಲಿಗೂ ಅವರು ಏರಿದ್ರು, ಅದು ನಮ್ಗೆಲ್ಲರಿಗೂ ಪಾಠ ಆಗ್ಬೇಕು. ನಮ್ಗೆಲ್ಲರಿಗೂ ಫ್ರೀ ಎಜುಕೇಶನ್ ಇದೆ, ಎಲ್ಲ ಇದೆ. ನಾವು ಒಬ್ಬೊಬ್ರು ಅಂಬೇಡ್ಕರ್ ಅವರ ಅಷ್ಟೆಲ್ಲ ಎಲ್ಲರೂ ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಆ ಒಂದು ಮಟ್ಟಕ್ಕೆ, ಅಂದ್ರೆ ಅವ್ರ ಬರಹಗಳನ್ನ ಓದಿ ಅವರಿಂದ ಪ್ರೇರೇಪಣೆ ಪಡ್ಕೊಂಡು ನಮ್ಗೇನು ಎಜುಕೇಶನ್ ಸಿಗ್ತಾ ಇದೆ. ಇವತ್ತು ಎಲ್ಲ ಬಂದಿತ್ತು ಪೇಪರಲ್ಲಿ, ಏನಂತ ಬಂದಿದೆ, ಎಜುಕೇಶನ್ ವಿಲ್ ಚೇಂಜ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡೆ. ನಿಮ್ಮ ಜೀವನ ಶೈಲಿಯನ್ನ, ನಿಮ್ಮ ವಿದ್ಯಾಭ್ಯಾಸ ಖಂಡಿತವಾಗೂ ಅದು ಬದಲಾಯಿಸುತ್ತೆ. ಮೊದಲಿದ್ದಂತಹ ನಿಮ್ಮ ಜೀವನ ಶೈಲಿಗೂ, ನೀವು ಎಜುಕೇಟೆಡ್ ಆಗಿ ಅಕ್ಷರಸ್ಥರಾದಾಗ ನಿಮ್ಮ ಜೀವನ ಶೈಲಿಗೂ ವ್ಯತ್ಯಾಸ ಆಗುತ್ತೆ. ಜೀವನ ಶೈಲಿ ಅಂದ್ರೆ ಸುಖ ಲೋಲೋಪತೆಯಲ್ಲಿ ಇರುವಂತದ್ದಲ್ಲ. ಜೀವನ ಶೈಲಿ ಅಂತಂದ್ರೆ ನೀವು ನಿಮ್ಮನ್ನ ಮೊದಲನೇದಾಗಿ ಅರ್ಥಕೋಬೇಕು, ನೀವು ಸರಿದಾರಿಯಲ್ಲಿ ನಡಿಬೇಕು, ನಿಮ್ಮನ್ನ ನಂಬಿರುವಂತಹ ಇತರರಿಗೂ ಕೂಡ ನೀವು ದಾರಿದೀಪ ಆಗ್ಬೇಕು. ಈ ತರದ ಜೀವನ ಶೈಲಿ, ಅದಕ್ಕೆ ಎಜುಕೇಶನ್ ಇರೋದು. ಎಜುಕೇಶನ್ ಏನಕ್ಕೆ ಇದೆ ಅಂತಂದ್ರೆ, ಫಸ್ಟ್ ನಿಮ್ಮನ್ನ ನೀವು ಅರ್ಥಕೊಳ್ಳಿ, ನಮ್ಮನ್ನ ನಾವು ಅರ್ಥಕೋಬೇಕು. ಆ ನಂತರ ಸಮಾಜಕ್ಕೆ ನಾವು ನಮ್ಮದೇ ಆದಂತ ಏನ್ ಕಷ್ಟ ಸುಖಗಳು ಏನ್ ಅವರು ಅನುಭವಿಸಿರೋದ್ರಲ್ಲಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ನಮಗೆ ನಾವು ಯಾವಾಗ್ಲೂ ಕ್ವಶನ್ ಹಾಕೋಬೇಕು. ಅವರು ಅನುಭವಿಸಿದಂತ ಇದರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಆ ಸಮುದಾಯ ಆಗ್ಲಿ ಅನುಭವಿಸಿದಂತ ಒಂದು ಇದನ್ನ ಒಂದು ಸಾಸಿವೆ ಕಾಳು ಅದರಲ್ಲಿಲ್ಲ, ಸಾಸಿವೆ ಕಾಳಷ್ಟು ನಾವು ಅನುಭವಿಸಿಲ್ಲ. ನಮ್ಗೆ ಏನು ಪ್ರೇರಣೆ ಆಗ್ಬೇಕು, ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವರು ನೆನಪಾಗಬೇಕು. ಸಹಾಯಕ ಚುನಾವಣಾ ಅಧಿಕಾರಿ ಧರ್ಮಪಾಲ ಮಾತನಾಡಿ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿದ್ದ ದೇಶದ ಜನತೆ ಮತದಾನ ಮೂಲಕ ತಮ್ಮಗಳ ಹಕ್ಕುಗಳನ್ನು ಚಲಾಯಿಸುವ ಮುಖಾಂತರ ದೇಶದ ಸಂವಿಧಾನ ಎಂಬ ಮಹಾನ್ ಗ್ರಂಥ ರಚಿಸಿ ನಮ್ಮಗಳ ಸ್ವತಂತ್ರ ಬದುಕು ರೂಪಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋಣ ಎಂದರು. ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ಆಂದೋಲನ ಪ್ರಾರಂಭಿಸಿ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಹೋರಾಟ ನಡೆಸಿದ ದೇಶದ ಮಹಾನಾಯಕ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಅಂಬೇಡ್ಕರ್ ವೃತ್ತದ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾಂಜಲಿ ಅರ್ಪಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಲ್ಲ. ಅವರು ದೇಶಕ್ಕೆ ಸಂವಿಧಾನವನ್ನು ನೀಡಿದ ಸಮಿತಿಯ ಅಧ್ಯಕ್ಷರಾಗಿ, ಸಮಾಜಶಾಸ್ತ್ರಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಇತಿಹಾಸಕಾರರಾಗಿ ಹೀಗೆ ಅವರಿಗೆ ತಿಳಿದ ಕ್ಷೇತ್ರವಿರಲಿಲ್ಲ ಎಂದು ನುಡಿದರು. ಹಿಂದುಳಿದವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಎಲ್ಲರ ಜೊತೆಗೆ ಕರೆದೊಯ್ಯುವ ಉದ್ದೇಶ ಅವರದ್ದಾಗಿತ್ತು ಎಂದು ಹೇಳಿದರು. ಜಯಂತಿಗೆ
ಬೇಲೂರಿನ ಎಲ್ಲ ಸಮಸ್ತ ಬಂಧುಗಳಿಗೆ ಶುಭಾಶಯನ್ನು ಕೋರ್ತಾ, ವಿಶೇಷವಾಗಿ ಈ ದಿವಸವನ್ನು ಸಮಾನತೆ ದಿನ ಅಂತಕ್ಕಂಥದ್ದನ್ನು ಈ ವಿಶ್ವಕ್ಕೆ ಕೊಟ್ಟಂಥ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಇವತ್ತು ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ಮುಖಾಂತರ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾವುದೇ ಒಬ್ಬ ಮಹಿಳೆಗಿರ್ಬೋದು ಎಲ್ಲ ಸರಿ ಸಮಾನವಾದ ನ್ಯಾಯವನ್ನು ಕೊಟ್ಟಂತಹ ಈ ದೇಶಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮರಿಯಪ್ಪ ಪರ್ವತಯ್ಯ, ಸತೀಶ್, ಸಂತೋಷ್, ತಿಂಡಕೆರೆ ರಮೇಶ್, ರವಿ, ನಾಗೇಶ್ ಯಾದವ್ ಹಾಜರಿದ್ದರು. ಜಗತ್ಪ್ರಸಿದ್ಧ ಚನ್ನಕೇಶವ ಸ್ವಾಮಿಯ ಕಲ್ಯಾಣೋತ್ಸವ ದೇಗುಲದ ಆವರಣದಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಚನ್ನಕೇಶವ ದೇವರಿಗೂ ಸೌಮ್ಯನಾಯಕಿ, ರಂಗನಾಯಕಿ ಅಮ್ಮನವರಿಗೂ ಇಲ್ಲಿ ಕಲ್ಯಾಣ ಭಾಗ್ಯವಿದೆ. ಇದು ಪ್ರತಿ ವರ್ಷ ರಥೋತ್ಸವಕ್ಕೆ ಮುನ್ನ ನಡೆಸಲಾಗುತ್ತದೆ. ಕಲ್ಯಾಣವು ಗಂಡು ಹೆಣ್ಣಿನ ಕಡೆಯ ಹಿರಿಯರು ಒಪ್ಪಿಕೊಂಡು ನಡೆಸುವ ಒಪ್ಪಂದದ ಮದುವೆಯಂತೆ ನಡೆಸಲಾಯಿತು. ವಿದ್ಯುತ್ ದೀಪವೇ ಇಲ್ಲದ ಅಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿಯಲ್ಲೇ ಈಗಲೂ ವಿವಾಹ ಕಾರ್ಯಗಳೆಲ್ಲವೂ ಜರುಗಿಸಲಾಗಿದೆ. ದೇವರ ಕಲ್ಯಾಣದ ಪೂಜಾ ಕಾರ್ಯಗಳನ್ನು ರೋಹಿಣಿ ನಕ್ಷತ್ರದಲ್ಲಿ ಅರ್ಚಕ ಶ್ರೀನಿವಾಸ ಭಟ್ಟರ್, ನರಸಿಂಹಪ್ರಿಯ ಭಟ್ಟರ್ ತಂಡ ವೈಷ್ಣವ ಪದ್ಧತಿಯಲ್ಲಿ ನಡೆಸಿದರು. ಸುಮಂಗಲಿಯರು ವಿವಾಹ ಪೂರ್ವ ಸಿದ್ಧತೆಗಳಾದ ಗೋಧಿಕಲ್ಲು, ಅರಿಶಿಣ ಕುಟ್ಟುವಿಕೆಯನ್ನು ಸಾಂಪ್ರದಾಯಿಕ ಹಾಡುಗಳೊಂದಿಗೆ ನಡೆಸಿದರು. ದೇಗುಲದ ಒಳ ಆವರಣದಲ್ಲಿ ವರ ಮತ್ತು ವಧು ಕಡೆಯಿಂದ ಸಂಬಂಧಮಾಲೆ ನಡೆಸುತ್ತಾರೆ. ನಂತರ ದೇಗುಲದ ಕಲ್ಯಾಣ ಮಂಟಪದಲ್ಲಿ ದೇವರು ದೇವತೆಯರನ್ನು ವಧೂವರರಂತೆ ಶೃಂಗಾರ ಮಾಡಿ ಪ್ರತಿಷ್ಠಾಪಿಸಿ ವಿವಾಹ ಶಾಸ್ತ್ರಗಳ ನಡೆಸಲಾಯಿತು. ನೆರೆದಿದ್ದ ಭಕ್ತರ ಸಮ್ಮುಖದಲ್ಲಿ ಚನ್ನಕೇಶವರಿಂದ ದೇವಿಯರಿಗೆ ಮಾಂಗಲ್ಯ ಧಾರಣೆ ಜರುಗಿತು. ಆಗಮಿಸಿದವರಿಗೆಲ್ಲ ದಾಸೋಹ ಭವನದಲ್ಲಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಕಲ್ಯಾಣೋತ್ಸವದಲ್ಲಿ ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಯೋಗೇಶ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಚ್ಆರ್ ನಾರಾಯಣಸ್ವಾಮಿ, ಸದಸ್ಯರಾದ ಬಿಆರ್ ಪ್ರಮೋದ್, ಎಚ್ಆರ್ ರವಿಶಂಕರ್, ಬಿಎನ್ ವಿಜಯಲಕ್ಷ್ಮಿ ಸೇರಿದಂತೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಭಕ್ತರು ಪಾಲ್ಗೊಂಡು ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡರು. ದೇಶದ ಎಲ್ಲ ಜನರಿಗೂ ಸಮಾನತೆಯ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ದೊಡ್ಡದು. ಅವರ ಜೀವನದ ಆದರ್ಶಗಳು ಎಲ್ಲರಿಗೂ ದಾರಿದೀಪ ಆಗಲಿ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿದರು. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿಶ್ವರತ್ನ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಅತಿ ಮುಖ್ಯವಾಗಿದೆ. ಅವರು ತಮ್ಮ ಕಷ್ಟ ಜೀವನದಲ್ಲೂ ಕೂಡ ಭಾರತಕ್ಕೆ ಅತ್ಯಂತ ಸದೃಢವಾದ, ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರ ಜೀವನದ ಕಷ್ಟದ ದಿನಗಳನ್ನು ನಾವು ತಿಳಿದುಕೊಳ್ಳುವ ಮೂಲಕ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಗೌರವ ಸಲ್ಲಿಸುವ ಮೂಲಕ ಈ ದಿನಾಚರಣೆಗೆ ಗೌರವ ಸಲ್ಲಿಸಬೇಕು ಎಂದರು. ಪ್ರತಿಯೊಬ್ಬ ಭಾರತೀಯರಿಗೂ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಅಂತಂದ್ರೆ ಒಂದು ಸ್ಫೂರ್ತಿದಾಯಕ. ಅವರು ಒಂದು ಸಮಾನತೆಗಾಗಿ ಅವ್ರು ಡೆಡಿಕೇಟ್ ಮಾಡಿ ಅವ್ರ ಎಂಟೈರ್ ಲೈಫ್ನೇ ಅದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾವು ಎಷ್ಟು ನಮ್ಮ ಲೈಫಲ್ಲಿ ನಮ್ಮ ಇದಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನೋದು ನಮಗೆಲ್ಲ ಇದನ್ನು ನೆನಪಿಸುತ್ತೆ. ಆ ಸಮಾನತೆ ಅನ್ನೋದು ಇನ್ನು ಅವ್ರಿಗೆ ಆಗಲಿ ನಮಗೆ ಆಗಲಿ ಈಸಿಯಾಗಿ ಸಿಗಲಿಲ್ಲ. ಅವರು ಅವ್ರ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಅವ್ರ ವೃತ್ತಿ ಜೀವನದಲ್ಲಿ ಹಲವಾರು ಅಡೆತಡೆಗಳು ಅವ್ರು ಅನುಭವಿಸಿದ್ರು. ಬಟ್ ಯಾವತ್ತೂ ಸಹ ಅವ್ರು ಒಂದು ಹಿಂದೇಟ್ ಹಾಕಲಿಲ್ಲ. ಯಾಕೆ ನಾನು ಇದ್ರ ವಿರುದ್ಧವಾಗಿ ಓಡಾಡಬೇಕು ಅನ್ನೋದು ಹಿಂದೇಟ್ ಹಾಕಲಿಲ್ಲ. ಅಷ್ಟೇ ಧೈರ್ಯದಿಂದ ಹೋರಾಡಿ ಒಂದು ನಮಗೆ ಇಡೀ ವಿಶ್ವನೇ ಮೆಚ್ಚುವಂಥ ಒಂದು ಸಂವಿಧಾನ ನೀಡಿದ್ರು. ನಿಜವಾಗ್ಲೂ ಈ ದಿನಕ್ಕೆ ನಾವು ಒಂದು ಅರ್ಥಪೂರ್ವಕವಾಗಿ ಗೌರವ ಕೊಡಬೇಕು ಅಂದರೆ ಆ ಸಂವಿಧಾನದಲ್ಲಿರುವಂಥ ಮೌಲ್ಯಗಳನ್ನು ನಾವೆಲ್ಲ ಅಳವಡಿಸ್ಕೊಳ್ಬೇಕು. ಅವರೇನು ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ರು ಅದೇ ರೀತಿಯಾಗಿ ನಾವು ಆದ್ಯತೆ ನೀಡಿ ಪ್ರತಿಯೊಬ್ಬರಿಗೂ ಸಹ ಈ ಜಾತಿ ಭೇದ ಭಾವ ಅವೆಲ್ಲ ಮರೆತು ಎಲ್ಲರಿಗೂ ಒಂದು ಆದ್ಯತೆ ನೀಡಿ ಒಂದು ಇನ್ಕ್ಲೂಸಿವ್ ಸೊಸೈಟಿನ ನಾವು ಬಿಲ್ಡ್ ಮಾಡಿದ್ರೆ ಮಾತ್ರ ಈ ದಿನಕ್ಕೆ ಅರ್ಥಪೂರ್ವವಾಗಿ ನಾವು. ತಾಲೂಕು ದಂಡಾಧಿಕಾರಿ ಮೇಘನಾ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಷ್ಟದಲ್ಲಿ ಅರಳಿದ ಪ್ರತಿಭೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವುಗಳೆಲ್ಲವನ್ನೂ ಮೀರಿ ಸವಾಲಾಗಿ ತೆಗೆದುಕೊಂಡು ಮುಂದೆ ಬರಬೇಕು ಎಂಬುದಕ್ಕೆ ಇವರೇ ಉದಾಹರಣೆ. ಇವರು ಕೇವಲ ದೇಶದಲ್ಲದೆ ಇಡೀ ವಿಶ್ವಕ್ಕೆ ಮಾದರಿ ವ್ಯಕ್ತಿಯಾಗಿದ್ದಾರೆ. ಇವರ ಸಾಧನೆ ಯುವಕರಿಗೆ ಮಾದರಿಯಾಗಬೇಕು. ರಾಜಕೀಯ ಸಮಾನತೆ ಇದ್ದರೂ ಕೂಡ ಸಾಮಾಜಿಕ ಸಮಾನತೆ ಎಂಬುದು ಇನ್ನೂ ಪೂರ್ತಿಯಾಗಿಲ್ಲ. ಸಾಧನೆಗೆ ಇನ್ನೊಂದು ಹೆಸರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಅವರ ಜೀವನ ಆದರ್ಶಗಳು ಎಲ್ಲರಿಗೂ ಮಾದರಿಯಾಗಲಿ ಎಂದರು. ಸಾಧನೆಗೆ ಇನ್ನೊಂದು ಹೆಸರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇವರು ನಮ್ಮ ಭಾರತ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿದ್ದಾರೆ. ನಮ್ಮ ಭಾರತ ದೇಶದ ಸಂವಿಧಾನವನ್ನು ಒಂದು ವಿಶ್ವಕ್ಕೆ ಮಾದರಿಯಾಗಿ ಇವರು ರೂಪಿಸ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವರು ಎಷ್ಟು ಕಷ್ಟಪಟ್ಟು ಇವರು ಕಷ್ಟದಲ್ಲಿ ಅರಳಿದ ಪ್ರತಿಮೆ ಅಂತಲೇ ಅನ್ಬೋದು. ಇವರು ಜೀವನದಲ್ಲಿ ಏನೇನು ಸಾಧನೆಗಳು ಮಾಡಿದ್ದಾರೆ ಅದು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಬೇಕು. ಇವರ ಜೀವನದ ತತ್ವ ವಿಚಾರಗಳು ನಾವು ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ರಾಜಕೀಯ ಸಮಾನತೆ ಎಲ್ರಿಗೂ ನಮ್ಮ ದೇಶದಲ್ಲಿದೆ, ಆದರೆ ಸಾಮಾಜಿಕ ಸಮಾನತೆ ಅನ್ನೋದು ಇನ್ನೂ ಕೆಲವು ಕಡೆ ನಮಗೆ ಸಿಕ್ಕಿಲ್ಲ. ಸೊ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ಸಮಾನತೆಗಾಗಿ ಹೋರಾಡಿದ್ರು.
ನಾವೆಲ್ಲರೂ ನಮ್ಮ ಜೀವನದಲ್ಲಿ ಇವರು ಕಷ್ಟಪಟ್ಟು ಇವರೇನು ನಮಗೆ ಇವ್ರ ಜೀವನದಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ, ಆ ಸಂದೇಶವನ್ನು ಪಾಲಿಸ್ತಾ ನಮ್ಮ ಯುವಕರು, ಎಸ್ಪೆಷಲಿ ನಮ್ಮ ಯುವಕರು ಎಷ್ಟೇ ಕಷ್ಟ ಬಂದರೂ ಕುಗ್ಗದೆ ಆ ಕಷ್ಟವನ್ನೇ ಒಂದು ಚಾಲೆಂಜ್ ಥರ ತಗೊಂಡು ಮುಂದೆ. ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಆನಂದ್ ಮೂರ್ತಿ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಮಾಡಬಾರದು. ನಗರ ಪ್ರದೇಶಗಳಲ್ಲಿ ಇರುವ ವಿದ್ಯಾವಂತರು ಸಂವಿಧಾನದಲ್ಲಿ ನೀಡಿರುವ ಮತದಾನದ ಹಕ್ಕನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗುವಷ್ಟು ಮತದಾನ ನಗರ ಪ್ರದೇಶಗಳಲ್ಲಿ ಆಗುತ್ತಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಅವರ ಬಹಳ ಕಷ್ಟಪಟ್ಟು ನೀಡಿರುವ ಸಂವಿಧಾನದ ಆಶಯಗಳನ್ನು ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಸಂವಿಧಾನಕ್ಕೆ ಗೌರವ ಕೊಡುವುದರಿಂದ ಇಂತಹ ಆಚರಣೆ ಅರ್ಥಪೂರ್ಣ ಆಗುತ್ತದೆ ಎಂದರು. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಪ್ರತಿ ಸೆಕೆಂಡ್ಗೂ ಕೂಡ ಗೌರವಕ್ಕೆ ಪಾತ್ರರಾಗ್ತಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅಂದ್ರೆ ಏನು? ಅದೊಂದು ಶಕ್ತಿ. ಆ ಶಕ್ತಿ ಯಾವ ರೀತಿಯಲ್ಲಿ ಬಂತು ನಾವು ಗಮನಿಸಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿದಂತ ಸಂದರ್ಭದಲ್ಲಿ, ಹಾಗೆ ಅವರು ಜೀವಿಸಿದಂತ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಒಂದು ಪರಿಸ್ಥಿತಿಯನ್ನ ನಾವು ಗಮನಿಸಬೇಕಾಗುತ್ತೆ. ಅಂದಿನ ಪರಿಸ್ಥಿತಿಯಲ್ಲಿ ಅಸಮಾನತೆಯ ಒಂದು ಪರಿಸ್ಥಿತಿ ಇತ್ತು, ಜಾತೀಯತೆಯ ಒಂದು ಸನ್ನಿವೇಶ ಇತ್ತು. ಈ ಎಲ್ಲಾ ಸನ್ನಿವೇಶಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿಸಿದಂಥದ್ದು ಬಹಳ ಕಷ್ಟಕರವಾದಂತಹ ಜೀವನವನ್ನ ನಡೆಸ್ತಾ ಬಂದರು. ಅಂದ್ರೆ ನಾವು ಗಮನಿಸಬೇಕಾಗುತ್ತೆ. ಇವತ್ತು ನಮ್ಮ ಮೇಡಮ್ ರವರು ಹೇಳ್ತಿದ್ರು, ಭಾರತ ದೇಶದ ಒಂದು ಸಂವಿಧಾನ ನಿಜವಾಗ್ಲೂ ಕೂಡ ಒಂದು ಭಾರತ ದೇಶದ ಒಂದು ಧರ್ಮ ಗ್ರಂಥವಾಗಿ ಇವತ್ತು ಮಾರ್ಪಟ್ಟಿದೆ ಅಂತ ನಾವು ಗಮನಿಸಬೇಕಾಗುತ್ತೆ. ಏನಂತಂದ್ರೆ ಭಾರತ ರಾಷ್ಟ್ರ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಕೂಡ ಸಂವಿಧಾನ ಅನ್ನೋ ಒಂದು ಜಾರಿಗೆ ಇದ್ದೇ ಇರುತ್ತೆ. ಅಂದ್ರೆ ನಾವು ಗಮನಿಸಬೇಕಾಗುತ್ತೆ, ಅಂಬೇಡ್ಕರ್ ಅಂದ ತಕ್ಷಣನೇ ಅವರು ಸಮಾನತೆ ಹರಿಕಾರ ಅಂತ, ಅಂಬೇಡ್ಕರ್ ಅಂದ ತಕ್ಷಣನೇ ಮಹಾನ್ ಮಾನವತಾವಾದಿ ಅಂತ ಅಂದ್ಬಿಟ್ಟು ನಾವು ಎಲ್ಲಕ್ಕಿಂತಲೂ ಹೆಚ್ಚಿದಾಗಿ ಅಂಬೇಡ್ಕರ್ ಅಂತಂದ್ರೆ ಅದೊಂದು ದೇಶಭಕ್ತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕೆ ದೇಶಭಕ್ತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅಂತಂದ್ರೆ, ಇವತ್ತು ನಾವು ಪ್ರತಿಯೊಂದು ಭಾರತ ದೇಶದಲ್ಲಿರ್ತಕ್ಕಂಥ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಮಹತ್ವವನ್ನು ಗೌರವಿಸಬೇಕು ಎಂದು ತಾಲೂಕು ಮಾದಿಗ ದಂಡೋರ ಸಮಿತಿಯ ಕೆಎಂ ನಾಗರಾಜು ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತ ತಾಲೂಕು ಮಾದಿಗ ದಂಡೋರ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣಗೊಳಿಸಲು ಇಂದು ಮತದಾರ ಬಂಧುಗಳಲ್ಲಿ ಕಡ್ಡಾಯ ಮತದಾನ ಮಾಡುವಂತೆ ಪ್ರೇರೇಪಿಸುವ ಜಾಗೃತಿ ಬೈಕ್ ಜಾಥಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಮತದಾರ ಬಂಧುಗಳು 2024ರ ಲೋಕಸಭಾ ಚುನಾವಣೆಯಲ್ಲಿ ಪಾಲ್ಗೊಂಡು ಮತದಾನವನ್ನು ಮಾಡುವ ಮೂಲಕ ತಮಗೆ ಸಂವಿಧಾನಬದ್ಧವಾಗಿ ದೊರಕಿರುವ ಹಕ್ಕು ಮತ್ತು ಕರ್ತವ್ಯವನ್ನು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿರ್ವಹಣೆ ಮಾಡಬೇಕೆಂದು ತಾಲೂಕು ಮಾದಿಗ ದಂಡೋರ ಸಮಿತಿಯ ವತಿಯಿಂದ ವಿನಂತಿಸಿದರು. ಬೆಳಕನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಈ ಜನ್ಮದಿನದ ಪ್ರಯುಕ್ತ ಹೊಳೆನರಸೀಪುರ ತಾಲೂಕು ಮಾದಿಗ ದಂಡೋರ ಸಮಿತಿಯ ವತಿಯಿಂದ ಕಾರ್ಯಕರ್ತರು ಒಂದು ಬೈಕ್ ರ್ಯಾಲಿಯನ್ನ ಮಾಡೋದ್ರ ಮುಖೇನ ಈಗೇನು ಲೋಕಸಭಾ ಚುನಾವಣೆ ಇದೆ ಅದಕ್ಕೆ ಮತದಾರರಲ್ಲಿ ಕಡ್ಡಾಯವಾಗಿ ತಪ್ಪದೆ ಉದಾಸೀನ ಮಾಡದೆ ಮತದಾನ ಮಾಡಿ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಈ ರ್ಯಾಲಿ ಅಂಬೇಡ್ಕರ್ ವೃತ್ತದಿಂದ ಜಗಜೀವನರಾಮ್ ವೃತ್ತದವರೆಗೆ ಸಾಗಿ ಪೊಲೀಸ್ ಸ್ಟೇಷನ್ನಿಂದ ತಾಲೂಕು ಆಫೀಸ್ ಕಚೇರಿ ಸಾಗಿ ಅಲ್ಲಿಂದ ಪಟ್ಟಣದ ಪ್ರಮುಖ ಪೇಟೆ ಬೀದಿಲಿ ಸಾಗಿ ಬರುತ್ತೆ. ನಂತರ ಕಡದಿಸಳ್ಳಿ ಗ್ರಾಮದಲ್ಲಿ ಊರೊಳಗಡೆ ಮೆರವಣಿಗೆ ಮಾಡಿ ಮುಕ್ತಾಯ ಮಾಡುತ್ತೆ. ದಯಮಾಡಿ ನಾವು ಸಾರ್ವಜನಿಕ ಬಂಧುಗಳಿಗೆ ಕೇಳ್ಕೊತಿದ್ದೀವಿ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿರೋದು, ಪ್ರಜಾಪ್ರಭುತ್ವ ರಕ್ಷಿಸಬೇಕಾದ ನನ್ನ ಆದ್ಯ ಕರ್ತವ್ಯ. ದಯಮಾಡಿ ಎಲ್ಲರೂ ಇದೇ ಏಪ್ರಿಲ್ 26 ಲೋಕಸಭಾ ಚುನಾವಣೆ ಇದೆ, ಕಡ್ಡಾಯವಾಗಿ ತಪ್ಪದೆ ಮತದಾನ ಮಾಡಿ. ಅದರಲ್ಲಿ ವಿದ್ಯಾವಂತರು ಈ ದೇಶದ ಮತದಾನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನೂರಾರು ಬೈಕ್ ಸವಾರರು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜಯ ಘೋಷಣೆಯನ್ನು ಕೂಗುತ್ತಾ ಮತದಾನ ಜಾಗೃತಿಯನ್ನು ಮೂಡಿಸುವ ಮೂಲಕ ಸಂವಿಧಾನ ಶಿಲ್ಪಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಆರ್ ಮಂಜುನಾಥ್ ಹಾಜರಿದ್ದರು. ವಾರ್ತೆಗಳು ಮುಂದುವರಿಯುವುದು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು,
ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಫ್ಲೈ, ಆರ್ಟನ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಪರಿಶುದ್ಧವಾದ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರೆಗೊಳ್ಳುವ ಆಭರಣಗಳ ತಯಾರಿಕೆ. ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್, ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಫೋನ್ ನಂಬರ್ಸ್ 908082999560 ಹಾಗೂ 08172452590. ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, ಐಎಫ್ಬಿ, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ಸ್ 901979535 ಮತ್ತು 9353677153. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು
ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಶ್ರೇಯಸ್ ಪಟೇಲ್ ಗೆಲುವು ಶತಸಿದ್ಧ ಎಂದು ಕಾಂಗ್ರೆಸ್ ಮುಖಂಡ ಗ್ರಾನೇಟ್ ರಾಜಶೇಖರ್ ಹೇಳಿದರು. ಪಟ್ಟಣದಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿರುವುದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ಒಟ್ಟಾಗಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಶ್ರಮಿಸುತ್ತಿದ್ದೇವೆ. ಯಾವ ವಿರೋಧವಿಲ್ಲದೆ ನಮಗೆ ಅಭ್ಯರ್ಥಿಯನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು. ಏಪ್ರಿಲ್ 26, 2024ನೇ ಲೋಕಸಭಾ ಚುನಾವಣೆ ಹತ್ತಿರವಾದಂತೆ ಈಗ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂದರೆ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಹಾಗೆ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಶ್ರೇಯಸ್ ಪಟೇಲ್ರವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಯಾವುದೇ ಒಂದು ವಿರೋಧ ಇಲ್ಲದಂಥ ಒಂದು ಅಭ್ಯರ್ಥಿಯನ್ನು ಮಾಡಿಕೊಟ್ಟಿರೋದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ನಂತರ ಕೆಪಿಸಿಸಿ ಸದಸ್ಯ ಹಾಗೂ ಪುರಸಭೆ ಮಾಜಿ ಸದಸ್ಯ BL ಧರ್ಮೇಗೌಡ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಕಣಕ್ಕೆ ಇಳಿದಿದ್ದಾರೆ. ಒಂದು ಜನಾಂಗಕ್ಕೆ ಶ್ರೇಯಸ್ ಪಟೇಲ್ ಸೀಮಿತರಾಗಿಲ್ಲ, ಎಲ್ಲಾ ಜಾತಿ ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿ. ಪ್ರಬುದ್ಧ ಹಾಗೂ ವಿದ್ಯಾವಂತರಾಗಿದ್ದಾರೆ. ಇವರ ಅಜ್ಜ G. ಪುಟ್ಟಸ್ವಾಮಿ ಗೌಡರು ಅಂದಿನ ಲೋಕಸಭಾ ಸದಸ್ಯರಾಗಿ ಕರ್ನಾಟಕದ ಲೋಕೋಪಯೋಗಿ ಇಲಾಖೆ ಹಾಗೂ ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಪಕ್ಷ ಭೇದ ಮರೆತು ಮೇಲ್ವರ್ಗದ ವೀರಶೈವ ಲಿಂಗಾಯತರು, ಒಕ್ಕಲಿಗರು, ಹರಿಜನ, ಕುರುಬರು, ದಲಿತ ಬಾಂಧವರು, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲಾ ಜಾತಿ ವರ್ಗದವರು ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತ ಹಾಕುವುದರ ಮೂಲಕ ಅವರ ಗೆಲುವಿಗೆ ಮುನ್ನುಡಿ ಬರೆಯಬೇಕು ಎಂದು ತಿಳಿಸಿದರು. 24ರಲ್ಲಿ ನಡೆತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅಂಬೇಡ್ಕರ್ ವಾದ ಇವರ ಒಂದು ಮನ್ನಣೆಯನ್ನು ಗಳಿಸಿ ಎಲ್ಲ ರಂಗದಲ್ಲಿ ಅಂದರೆ ಎಲ್ಲ ಜಾತಿ ಜನಾಂಗ, ಒಂದು ಜನಾಂಗಕ್ಕೆ ಅವರು ಶ್ರೇಯಸ್ ಪಟೇಲ್ ಸೀಮಿತವಾಗಿಲ್ಲ, ಎಲ್ಲ ಜಾತಿ ಜನಾಂಗಕ್ಕೆ ಬೇಕಾದಂಥ ವ್ಯಕ್ತಿ, ಪ್ರಬುದ್ಧ ಹಾಗೂ ವಿದ್ಯಾವಂತ. ಇವರ ಅಜ್ಜ ಏನು G. ಪುಟ್ಟಸ್ವಾಮಿಗೌಡರು ಅಂದಿನ MP ಆಗಿ ಕರ್ನಾಟಕ ರಾಜ್ಯಾದ್ಯಂತ PWD ಮತ್ತು ನೀರಾವರಿ ಮಂತ್ರಿಗಳಾಗಿ ಸಲ್ಲಿಸತಕ್ಕಂಥ ಸೇವೆ ಇವತ್ತು ನಮಗೆ ಅಪಾರವಾಗಿ ದೊರೆತಿದೆ. ಆದ್ದರಿಂದ ಇಲ್ಲಿ ಪಕ್ಷಭೇದ ಮರೆತು ಮೇಲ್ವರ್ಗದ ವೀರಶೈವರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಎಲ್ಲ ವರ್ಗದ ಜನ, ಹರಿಜನ, ಕುರುಬರು, ನಮ್ಮ ದಲಿತ ಬಾಂಧವರು ಎಲ್ಲರೂ ಸೇರಿ, ಅಲ್ಪಸಂಖ್ಯಾತರು, ಇವರೆಲ್ಲರೂ ಸೇರಿ ಇವತ್ತು ನಾವು ಶ್ರೇಯಸ್ ಪಟೇಲ್ನ ಗೆಲ್ಲಿಸೋದ್ರ ಮುಖಾಂತರ ಅವರ ಒಂದು ಗೆಲುವಿಗೆ ನಾವು ಮುನ್ನಡೆಯನ್ನು ಬರೀ. ಈ ಸಂದರ್ಭದಲ್ಲಿ ತಾಲೂಕು ಛಲವಾದಿ ಮಹಾಸಭಾದ ಅಧ್ಯಕ್ಷ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕಬ್ಯಾಡಗೆರೆ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ರಾಯಪುರ ಶಿವಣ್ಣ, ದೇವರಾಜು, ಮಹೇಶ್, ವೀರಶೈವ ಲಿಂಗಾಯತ ಮುಖಂಡರಾದ ಗುಂಡೇಹಳ್ಳಿ ಚೇತನ್, ಅಸಂಘಟಿತ ಕಾರ್ಮಿಕರ ವಿಭಾಗ ಜಿಲ್ಲಾ ಅಧ್ಯಕ್ಷ ಜಾಕೀರ್ ಪಾಷಾ, ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಭರತ್ ಹಾಜರಿದ್ದರು. ಗಳಿಗಿಂತ ಮದ್ಯದ ಅಂಗಡಿ ಹೆಚ್ಚಾಗುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ಆದ್ದರಿಂದ ಎಲ್ಲರೂ ಪುಸ್ತಕ ಓದಬೇಕು. ಒಳ್ಳೆಯ ಪುಸ್ತಕ ಮನುಷ್ಯನ ಬದುಕನ್ನೇ ಬದಲಾಯಿಸುತ್ತದೆ ಎಂದು ಜಿಲ್ಲಾ 22ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀಮತಿ ಶೈಲಜಾ ಹಾಸನ್ ಅವರು ಹೇಳಿದರು. ಕವಿಗಳು, ಕವಿಯತ್ರಿಯರು ಪಾದಾರ್ಪಣೆ ಮಾಡುತ್ತಾ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸ್ತಾ ಇರೋದು ಅತ್ಯಂತ ಸಂತಸದಾಯಕವಾದಂತಹ ವಿಚಾರವಾಗಿದೆ. ಅದರಲ್ಲಿ ಮಧುಮತಿಯವರಂತೂ ಆಶಯ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ಇತ್ತೀಚೆಗೆ ಅವರು ಸಾಹಿತ್ಯ ಲೋಕವನ್ನ ಪ್ರವೇಶ ಮಾಡಿದ್ರು ಅಂತ ಹೇಳಿ. ಅದೇ ಅದ್ಭುತವಾಗಿ ಬರೀತಾ ಇದ್ದಾರೆ. ಪ್ರತಿದಿನ
ಉತ್ಸಾಹ, ಸಾಹಿತ್ಯಾಸಕ್ತಿಯನ್ನು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ತುಂಬಾ ಕವಿತೆಗಳನ್ನ ಅವರು ಈಗಾಗಲೇ ಬರೆದಿದ್ದಾರೆ. ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಅವರು ಕವಿತೆಗಳನ್ನ ಬರೆದಿದ್ದಾರೆ. ಅವರ ಕವಿತೆಗಳು ಭಾವಗೀತೆಗಳ ಸಮೀಪಕ್ಕೆ ಬರುವಂತಹ ಗೀತೆಗಳು, ಎಲ್ಲ ವಿಚಾರಗಳನ್ನ ತಗೊಂಡು ಕವಿತೆಗಳನ್ನ ಸಂತೋಷ ಸಿಗುತ್ತೆ ನಮಗೆ. ಜೀವಂತ ಮಗು ಅಲ್ಲಿ ಗೊಂಬೆ ತರ ಡ್ಯಾನ್ಸ್ ಅನ್ನ ಮಾಡ್ತಾ ಇದೆ, ನೃತ್ಯವನ್ನ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಅದೆಷ್ಟು ಖುಷಿ ಆಗುತ್ತೆ. ಇಂಥದಕ್ಕೆ ಮಕ್ಕಳನ್ನ ತೊಡಗಿಸ್ಕೊಳ್ಳಿ. ಹಾಗೇನೆ ಮನೆಗಳಲ್ಲಿ ಮಕ್ಕಳಿಗೆ ಪುಸ್ತಕವನ್ನ ಓದಲಿಕ್ಕೆ ಉತ್ತೇಜವನ್ನ ಕೊಡಿ. ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ ಯಾವ ಮನೆಯಲ್ಲಿಯೂ ಕೂಡ ಮಕ್ಕಳಿಗೆ ಪುಸ್ತಕ ಓದಿ ಅಂತ ಹೇಳುವವರಿಲ್ಲ, ಅದಕ್ಕೆ ಮಾರ್ಗದರ್ಶನವನ್ನ ಮಾಡುವವರಿಲ್ಲ. ಅಕಸ್ಮಾತ್ ಮಗು ಆಸಕ್ತಿಯಿಂದ ಓದ್ತಾ ಇದ್ರೆ ಅದನ್ನ ಕಿತ್ತಿ ಇಡುವಂತಹ ತಾಯಂದಿರಿದ್ದಾರೆ, ತಂದೆಯಂದಿರಿದ್ದಾರೆ. ನೀನು ಪಠ್ಯವನ್ನಷ್ಟೇ ಓದ್ಬೇಕು, ನೀನ್ ರ್ಯಾಂಕ್ ಅಷ್ಟೇ ಬರ್ಬೇಕು, ಮಿಕ್ಕಂತೆ ಯಾವುದು ಬೇಡ ಅನ್ನುವಂತಹ ಪೋಷಕರು ಇವತ್ತು ಇರೋದಿಲ್ಲೇನೆ ಇವತ್ತಿನ ಮೌಲ್ಯಗಳನ್ನ ಕಳ್ಕೊಂಡು ಈ ಪ್ರಪಂಚ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ಅದನ್ನ ತಡಿಬೇಕು ಅಂತಂದ್ರೆ ನಾವು ಬಾಲ್ಯದಿಂದ ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸ್ಬೇಕು. ಮೌಲ್ಯಗಳನ್ನ ಕಲಿಸ್ಬೇಕು ಅಂತಂದ್ರೆ ಮನೆಯಲ್ಲಿರುವಂತ ಹಿರಿಯರು ಮಾಡಲು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಆಧಾರವಾಗಿದೆ ಎಂದು ಶಾಸಕ HD ರೇವಣ್ಣ ತಿಳಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಎಲ್ಲ ಜಾತಿ ಮತ ಧರ್ಮದ ಏಳಿಗೆಗಾಗಿ ದುಡಿದ ಡಾಕ್ಟರ್ BR ಅಂಬೇಡ್ಕರ್ ಯಾವುದೇ ಒಂದು ಜಾತಿ ಮತ ಧರ್ಮಕ್ಕೆ ಸೀಮಿತವಾದವರಲ್ಲ. ಮನುಕುಲದ ಕಲ್ಯಾಣಕ್ಕಾಗಿ ಅವರು ರಚಿಸಿದ ವಿಶ್ವಶ್ರೇಷ್ಠವಾದ ಭಾರತದ ಸಂವಿಧಾನವನ್ನು ಉಳಿಸಿ ಅದರ ಆಶಯಗಳನ್ನು ಜಾರಿಗೊಳಿಸುವ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದ್ದು, ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸುವ ಮೂಲಕ ನಾವು ಕಾರ್ಯಪ್ರವೃತ್ತರಾಗೋಣ ಎಂದು ಹೇಳಿದರು. ಇಡೀ ಎಲ್ಲ ಸಮಾಜದ ಒಬ್ಬ ವ್ಯಕ್ತಿ ಯಾರಾದರೂ ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಶುಭವನ್ನು ಕೋರಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇದೆಲ್ಲ ರಾಷ್ಟ್ರ ಮತ್ತು ಇದಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ಲ ಸಮಾಜಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಈ ರಾಷ್ಟ್ರದಲ್ಲಿ ಎಲ್ಲ ನ್ಯಾಯ ಮಾಡಲಿಕ್ಕೆ ತಪ್ಪು ಮಾಡ್ತೀನಿ. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಟಿ ಶಿವಕುಮಾರ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಸಿಆರ್ ಮಂಜುನಾಥ್ ಹಾಜರಿದ್ದರು. ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ರಚಿಸಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ್ದು ಬಾಬಾ ಸಾಹೇಬರಿಗೆ ನಾವೆಲ್ಲರೂ ಸದಾಕಾಲ ಕೃತಜ್ಞರಾಗಿರಬೇಕಾಗುತ್ತದೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಜನ್ಮ ದಿನಾಚರಣೆಯ ಪ್ರಯುಕ್ತ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಕಂಚಿನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಿಸಿ ಮಾತನಾಡಿದ ಅವರು, ಸಂವಿಧಾನದ ಅನ್ವಯ ನಾವುಗಳೆಲ್ಲರೂ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಅನುಭವಿಸುತ್ತಿದ್ದು, ಬಾಬಾ ಸಾಹೇಬರನ್ನು ವರ್ಷವಿಡೀ ನೆನೆಯುವ ಮೂಲಕ ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಅವರ ಆದರ್ಶ ಮತ್ತು ತತ್ವಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳುವಂತೆ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ಸದಾ ನಿರತರಾಗಿರಬೇಕಿದೆ ಎಂದರು. ಇವತ್ತು ನಾವು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಒಂದು ಹಾರ ಹಾಕುವ ಕಾರ್ಯಕ್ರಮ ಇಟ್ಟಿದ್ದೀವಿ, ನೆರವೇರಿಸಿದ್ವಿ. ಅಂಬೇಡ್ಕರ್ ಸಾಹೇಬರು ಇಡೀ ಒಂದು ಪ್ರಪಂಚಕ್ಕೆ ದೇಶಕ್ಕೆ ಮಾದರಿಯಾದಂಥ ಒಬ್ಬರು ವ್ಯಕ್ತಿ. ಅವ್ರ ಹೆಸರು ಅಜರಾಮರವಾಗಿರಬೇಕು ಅಂತ ನಾವೆಲ್ಲರೂ ಹೋರಾಟ ಮಾಡಬೇಕು. ಸಂವಿಧಾನ ರಕ್ಷಣೆಗೆ ನಾವಿವತ್ತು ಪಣ ತೊಟ್ಟು ಹೋರಾಟ ಮಾಡಬೇಕು. ಸಂವಿಧಾನದ ಅರಿವಿಗೆ ಇವತ್ತು ನಾವೇನಾದರೂ ಜನಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತೀವಿ, ಜನ ಜೊತೆ ಬೆಳಿತೀವಿ ಅಂತ ಹೇಳಿದ್ರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ HV ಪುಟ್ಟರಾಜು, ಲಕ್ಷ್ಮಣ, ಎಂ ಸೋಮಶೇಖರ್, ರಂಗಸ್ವಾಮಿ, ರಾಮಚಂದ್ರ ಹಾಜರಿದ್ದರು. 3ನೇ ಜನ್ಮ ಜಯಂತಿಯನ್ನು ತಾಲೂಕು ಆಡಳಿತ ದೀಪ ಬೆಳಗಿಸಿ ಪುಷ್ಪನಮನ ಸಲ್ಲಿಸುವ ಮುಖಾಂತರ ಆಚರಿಸಲಾಯಿತು. ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಮಾತನಾಡಿ, ಸಮಾನತೆಯ ಮೂಲತತ್ವದೊಂದಿಗೆ ಭಾರತ ಸಂವಿಧಾನ ರಚಿಸಿ ವಿಶ್ವ ಅತ್ಯಂತ ಶ್ರೇಷ್ಠ ಪ್ರಜಾಪ್ರಭುತ್ವದ ಸಂವಿಧಾನ ಎನ್ನಲಾಗಿದೆ. ಇಂತಹ ಮಹತ್ವ ಗ್ರಂಥ ರಚಿಸಿ ನಮ್ಮಗಳಿಗೆ ಮಾದರಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಇವರು ಅನುಭವಿಸಿದ ಶೋಷಣೆಯನ್ನು ಭಾರತೀಯ ಕಟ್ಟಕಡೆಯ ಪ್ರಜೆ ಅನುಭವಿಸಬಾರದು ಎಂಬ ದಿಟ್ಟು ನಿಲುವಿನಿಂದ ಭಾರತದ ಸಂವಿಧಾನ ರಚನೆ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ದೊರಕಿಸಿಕೊಳ್ಳುವುದರಲ್ಲಿ ಇವರ ಆಲೋಚನೆ ಅನನ್ಯವಾಗಿದೆ ಎಂದರು. ಇವತ್ತು ನಾವು 133ನೇ ಜನ್ಮದಿನ ಆಚರಿಸ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ದಲಿತ ಕುಟುಂಬದಲ್ಲಿ 1891 ಜನ್ಮ ತಾಳಿ ಅವರ ಬಾಲ್ಯದಲ್ಲಿ ಏನು ಈ
ಈ ಸಾಮಾಜಿಕವಾದ ಅನ್ಯಾಯವನ್ನು ಅನುಭವಿಸಿದ್ರು ಅದು ಮತ್ತೊಬ್ಬರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಒಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕಂಡುಕೊಳ್ಳಬೇಕಂತ ಬಾಲ್ಯದಲ್ಲಿ ಅವರ ಕೊನೆ ಇರುವವರೆಗೂ ಕೂಡ ಅವರು ನಮ್ಮ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಯಾವುದೇ ದೌರ್ಜನ್ಯಕ್ಕೆ ಒಳಗಾಡೋ ವ್ಯಕ್ತಿ ಅವರು ಒಂದು ಸಮುದಾಯಕ್ಕಾಗಿ ಬರಲಿಲ್ಲ ನ್ಯಾಯವನ್ನ ಪ್ರತಿಯೊಬ್ಬರಿಗೆ ಯಾರಿಗೆ ಸಮಾನತೆ ದೊರಕಿಲ್ಲವೋ ಅವರೆಲ್ಲರಿಗೂ ಸಮಾನತೆ ಹಕ್ಕು ಸಿಗಬೇಕು ಅಂತ ಹೇಳಿ ಆ ಮೂಲ ತತ್ವವನ್ನು ಪ್ರತಿಪಾದನೆಯಾಗಿ ಇಟ್ಕೊಂಡು ಅವರು ನಮ್ಮ ಸಂವಿಧಾನದಲ್ಲಿ ಆ ಎಲ್ಲ ಅಂಶಗಳನ್ನು ತಂದಿದ್ದಾರೆ. ಇವತ್ತು ನೋಡ್ತೀವಿ ಸಂವಿಧಾನ ಎಲ್ಲ ಕಾನೂನುಗಳಿಗೂ ಕಾನೂನು, ಸಂವಿಧಾನವೇ ಒಂದು ಮಹಾ ಕಾನೂನು. ಅದನ್ನು ರಚಿಸುವಲ್ಲಿ ಅವರು ತೋರಿಸಿದಂತಹ ಶ್ರದ್ಧೆ, ಶ್ರಮ ಹಾಗೂ ಅವರು ಏನು ಈ ಸಹಾಯಕ ಚುನಾವಣಾ ಅಧಿಕಾರಿ ಧರ್ಮಪಾಲ ಮಾತನಾಡಿ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿದ್ದ ದೇಶದ ಜನತೆ ಮತದಾನ ಮೂಲಕ ತಮ್ಮಗಳ ಹಕ್ಕುಗಳನ್ನು ಚಲಾಯಿಸುವ ಮುಖಾಂತರ ದೇಶದ ಸಂವಿಧಾನ ಎಂಬ ಮಹಾನ್ ಗ್ರಂಥ ರಚಿಸಿ ನಮ್ಮಗಳ ಸ್ವತಂತ್ರ ಬದುಕು ರೂಪಿಸಿದ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋಣ ಎಂದರು. ಅಂಬೇಡ್ಕರ್ ಎಂದ್ರೆ ಸಂವಿಧಾನ ಶಿಲ್ಪಿ ಮಾತ್ರವಲ್ಲ, ಸಮಾಜ ಸುಧಾರಕರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ಆಂದೋಲನ ಪ್ರಾರಂಭಿಸಿ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಹೋರಾಟ ನಡೆಸಿದ ದೇಶದ ಮಹಾನಾಯಕ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್. ಶಾಸಕ ಎಚ್ಕೆ ಸುರೇಶ್ ಹೇಳಿಕೆ. ಬೇಲೂರಿನಲ್ಲಿ ವಿಜೃಂಭಣೆಯಿಂದ ಜರುಗಿದ ಜಗತ್ಪ್ರಸಿದ್ಧ ಚೆನ್ನಕೇಶವ ಸ್ವಾಮಿಯ ಕಲ್ಯಾಣೋತ್ಸವ. ದೇಶದ ಎಲ್ಲಾ ಜನರಿಗೂ ಸಮಾನತೆಯ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರ ದೊಡ್ಡದು. ಅವರ ಜೀವನದ ಆದರ್ಶಗಳು ಎಲ್ಲರಿಗೂ ದಾರಿದೀಪ ಆಗಲಿ. ಉಪವಿಭಾಗಾಧಿಕಾರಿ ಡಾ ಶ್ರುತಿ ಹೇಳಿಕೆ. ಮತ್ತು ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿ ವತಿಯಿಂದ ಹೊಳೆನರಸೀಪುರದಲ್ಲಿ ಮತದಾನ ಜಾಗೃತಿಗಾಗಿ ಬೈಕ್ ರ್ಯಾಲಿ. ವಂದನೆಗಳು.